ಜೈ ಹಿಂದ್. ನೋಡ್ರಿ, ಇಂಡಿಯನ್ ಏರ್ ಫೋರ್ಸ್ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಅಗ್ನಿವೀರ ಕರೆದಿದ್ದಾನೆ. ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಇಂಡಿಯನ್ ಏರ್ ಫೋರ್ಸ್ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಬಾಯ್ಸ್ ಅಂಡ್ ಗರ್ಲ್ಸ್, ಬಾಯ್ಸು ಹಾಕ್ಬಹುದು, ಅದಾದ ನಂತರ ಗರ್ಲ್ಸು ಹಾಕ್ಬಹುದು ಅಂತಂದ್ ಹೇಳಿದಾರೆ. ನಿಮ್ಮಲ್ಲಿ ಯಾರು ಬೇಕಾದ್ರೆ ಹಾಕ್ಬಹುದು, ಅದನ್ನ ನಾನು ಹೇಳ್ತೀನಿ. ಇವಾಗ ನೋಡ್ರಿ, ಒಂದೊಂದಾಗಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂತ ಹೋಗೋಣ. ನಿಮ್ ಎಕ್ಸಾಮು ಸೆಪ್ಟೆಂಬರ್ 25ನೇ ತಾರೀಕು ಆದ ನಂತರ ಇರುತ್ತೆ. ಎಕ್ಸಾಮ್ ಯಾವಾಗ ಇರುತ್ತೆ ಅಂದ್ರೆ ಸೆಪ್ಟೆಂಬರ್ 25ನೇ ತಾರೀಕು ಆದ ನಂತರ ಇರುತ್ತೆ. ಅನ್ಮ್ಯಾರಿಡ್ ಇಂಡಿಯನ್ ಮೇಲ್ ಮತ್ತು ಫಿಮೇಲ್, ಸೊ ಹುಡುಗರು ಹುಡುಗಿರು ಇಬ್ರು ಕೂಡ ಏನಂತಂದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು ಅಂತಂದ್ ಹೇಳಿದಾರೆ. ಆಮೇಲೆ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗತ್ತೆ ಅಂತಂದ್ ಹೇಳಿದ್ರ 11 ಜುಲೈ 2025ರಿಂದ ಸ್ಟಾರ್ಟ್ ಆಗತ್ತೆ. 11 ಜುಲೈ 2025 ಸ್ಟಾರ್ಟ್ ಆಗಿ 31 ಜುಲೈ 2025 ಕಂಪ್ಲೀಟ್ ಆಗತ್ತೆ. ಆನ್ಲೈನ್ ಒಳಗಡೆ ನೀವು ಅಪ್ಲಿಕೇಶನ್ ಹಾಕೋಬೇಕಾಗತ್ತೆ. ಅದಾದ ನಂತರ ನಿಮ್ದು ಡೇಟ್ ಆಫ್ ಬರ್ತ್, ನಿಮ್ದು DOB ಅಂತ ಹೇಳ್ತೀವಲ್ಲ, ಡೇಟ್ ಆಫ್ ಬರ್ತ್, ನಿಮ್ಮ ಜನ್ಮ ದಿನಾಂಕ 2 ಜುಲೈ 2005ರಿಂದ ಹಿಡ್ಕೊಂಡು, ಅಂದ್ರೆ 2ನೇ ತಾರೀಕು ಜುಲೈ 2005ರಿಂದ ಹಿಡ್ಕೊಂಡು 2 ಜನವರಿ 2009ರವರೆಗೂ ನಿಮ್ಗೆ ಇರಬೇಕು. ಅಂದ್ರೆ 2005, ಸೊ 2 ಜುಲೈ 2005ರಿಂದ ಸ್ಟಾರ್ಟ್ ಆಗಿ 2006, 2007, 8, 2009ರವರೆಗೂ, ಅದು ಎಲ್ಲಿವರೆಗೂ 2 ಜನವರಿ 2009ರವರೆಗೂ ನಿಮ್ಗೆ ಯಾರ್ಯಾರು ಡೇಟ್ಗಳು ಬರ್ತಾವ ನೀವೆಲ್ಲರೂ ಎಲಿಜಿಬಲ್ ಇರ್ತೀರಿ. ಅದಾದ ನಂತರ ಅದಕ್ಕಿಂತ ಜಾಸ್ತಿ ಇದ್ದವ್ರು ಏನಪ್ಪಾ ಅಂತಂದ್ ಹೇಳಿದ್ರೆ ಎನ್ರೋಲ್ಮೆಂಟ್ ತಗೊಂಡ್ಬರ್ಬೇಕಾಗತ್ತ. ಅದ್ರ ಬಗ್ಗೆ ಎಲ್ಲ ನಾನು ಡೀಟೇಲ್ಸ್ ಆಮೇಲೆ ಕೊಡ್ತೀನಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸೈನ್ಸ್ ಮುಗ್ದವ್ರು ಹಾಕ್ಬಹುದು, ಡಿಪ್ಲೊಮಾ ಮುಗ್ದವ್ರು ಹಾಕ್ಬಹುದು. ಅದಾದ ನಂತರ ಅದರ್ ದನ್ ಸೈನ್ಸ್ ಸಬ್ಜೆಕ್ಟ್, ಅದರ್ ದನ್ ನಿಮ್ದು ಏನಾದ್ರು PUC ಪಾಸ್ ಆಗಿತ್ತು ಅಂತಂದ್ ಹೇಳಿದ್ರೆ, PUC ಪಾಸ್ ಆಗಿತ್ತು ಅಂತಂದ್ ಹೇಳಿದ್ರೆ ನೀವೆಲ್ಲಾನು ಅಪ್ಲಿಕೇಶನ್ ಹಾಕ್ಬಹುದು ಅಂತಂದ್ ಹೇಳಿದ್ರೆ, ಯಾಕಂದ್ರೆ ನಾನ್ ಟೆಕ್ನಿಕಲ್ ಪೋಸ್ಟ್ ಗಳಂತಂದ್ ಹೇಳಿ ಬರ್ತಾವ. ಸೊ ಅಲ್ಲಿ ಏನಂತಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಅದಾದ ನಂತರ ಸೈನ್ಸ್ ಮುಗಿಸಿದವರು, PUC ಮುಗಿಸಿ PUC ಒಳಗಡೆ ಸೈನ್ಸ್ ಯಾರು ಮುಗಿಸಿರಲ್ಲ, ನೀವೆಲ್ಲರೂ ಏನಂದ್ರೆ ಅಪ್ಲಿಕೇಶನ್ ಹಾಕ್ಬಹುದು. ಅದಾದ ನಂತರ ನಿಮಗೆ ಮಾರ್ಕ್ಸ್ 50%, ಅಂದ್ರೆ ನಿಮ್ದು PUC ಪರ್ಸೆಂಟೇಜ್ ಏನಂದ್ರೆ 50% ಮೇಲಾಗಿರ್ಬೇಕು ಕಂಪಲ್ಸರಿ. 50% ಮೇಲಾಗಿರ್ಬೇಕು. ಅದಾದ ನಂತರ ಇಂಗ್ಲಿಷ್ ಸಬ್ಜೆಕ್ಟ್, PUC ಒಳಗಡೆ ಇಂಗ್ಲಿಷ್ ಸಬ್ಜೆಕ್ಟ್ 50 ಮಾರ್ಕ್ಸ್ ಮೇಲೆ ಬಂದಿರಬೇಕು. ಸೊ ಅಂತವ್ರೆಲ್ಲ ಏನಂತಂದ್ ಹೇಳಿದ್ರೆ ನೀವು ಅಪ್ಲಿಕೇಶನ್ ಹಾಕಕ್ ನೀವು ರೆಡಿ ಇರ್ತೀರಿ. ಆಮೇಲೆ ಡಿಪ್ಲೊಮಾದವ್ರು ನೋಡ್ರಿ, ಕಂಪಲ್ಸರಿ ಡಿಪ್ಲೊಮಾದವ್ರು ಕೂಡ ಏನಂತಂದ್ ಹೇಳಿದ್ರೆ ಅದು ಪಾಸ್ಡ್ ಆಗಿರ್ಬೇಕು. ಡಿಪ್ಲೊಮಾ ಪಾಸ್ ಆದವರು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್, ಕಂಪ್ಯೂಟರ್ ಸೈನ್ಸ್, ಇನ್ಸ್ಟ್ರೂಮೆಂಟ್ ಟೆಕ್ನಾಲಜಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಇಷ್ಟು ಬ್ರಾಂಚ್ ಒಳಗಡೆ ಯಾರ್ಯಾರು ನೀವು ಡಿಪ್ಲೊಮಾ ಮುಗಿಸ್ಯಾರಿ 3 ವರ್ಷ, ನೀವೆಲ್ರು ಎಲಿಜಿಬಲ್ ಇರ್. ಕ್ಲಿಯರ್ ಎಲ್ರಿಗೂ? ಇಂಗ್ಲಿಷ್ ಇಸ್ ನಾಟ್, ಅಂದ್ರೆ ಇಂಗ್ಲಿಷ್ ನಿಮ್ಗೆ ಇಂಗ್ಲಿಷ್ ಬೇಕಾಗಿಲ್ಲ. ಸೊ ಇಂಗ್ಲಿಷ್ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ಇಂಗ್ಲಿಷ್ ಬೇಕಾಗಿಲ್ಲ. ನೆಕ್ಸ್ಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್, ಅದರ್ ದನ್ ಸಬ್ಜೆಕ್ಟ್ ಇದಿರಲ್ಲ, ನಿಮಗೂ ಕೂಡ PUC ಪಾಸ್ ಆಗಿದ್ರೆ ಸಾಕು. ನೀವೆಲ್ಲ ಏನಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕ್ಬೇಕು. ಅದಾದ ನಂತರ PUC ಒಳಗಡೆ ನಿಮ್ದು 50% ಮಾರ್ಕ್ಸ್ ಇರಬೇಕು, ಅಂದ್ರೆ ಪರ್ಸೆಂಟೇಜ್ ಇರಬೇಕು. ನಿಮಗೂ ಕೂಡ ಇಂಗ್ಲಿಷ್ ಒಳಗಡೆ 50 ಮಾರ್ಕ್ಸ್ ಬಂದಿರಬೇಕು. 50 ಮಾರ್ಕ್ಸ್ ಒಳಗೆ 50ರಿಂದ 50 ಮಾರ್ಕ್ಸ್ ಮ್ಯಾಲ್ ಬಂದಿರಬೇಕು. ಅದಾದ ನಂತರ ಹೈಟ್ ನೋಡ್ರಿ, ಸೊ ಹುಡುಗರಿಗೆ ಮೇಲ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಹೈಟ್ ಎಷ್ಟೈತೆ ಅಂದ್ರೆ 152 ಸೆಂಟಿಮೀಟರ್ ಇದ್ರೆ ಸಾಕು, ನೀವೆಲ್ಲ ಅಪ್ಲಿಕೇಶನ್ ಹಾಕ್ಬಹುದು. ಅಗ್ನಿವೀರ, ವಾಯು ಅಗ್ನಿವೀರ. ಅದಾದ ನಂತರ ಫಿಮೇಲ್ಗೆ ಹೈಟ್ ಎಷ್ಟಂದ್ರೆ 152 ಐತೆ. ಫಿಮೇಲ್ಗೆ ಎಷ್ಟೈತೆ ಹೈಟ್? 152 ಐತೆ. ನೋಡ್ರಿ, ಒಂದು ಬೆಸ್ಟ್ ಅಪಾರ್ಚುನಿಟಿ ಅಲ್ಲ, ಒಂದು ಇಂಡಿಯನ್ ಏರ್ ಫೋರ್ಸ್ ಒಳಗಡೆ ಹೋಗಿ ಸೇವೆ ಸಲ್ಸಕ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಎಲ್ರು ಅಪ್ಲಿಕೇಶನ್ ಅನ್ನ ಹಾಕ್ರಿ. ಅದಾದ ನಂತರ ನಿಮ್ಗೆ ನಾರ್ಮಲ್ ಆಗಿ ಏನಂತಂದ್ ಹೇಳಿದ್ರೆ ಹುಡುಗರಿಗೆ ಚೆಸ್ಟ್ ಎಷ್ಟೈತೆ ಅಂದ್ರೆ 77 ಐತೆ. 77. ಅದಾದ ನಂತರ ಎಕ್ಸ್ಪಾನ್ಷನ್ ಮಾಡಿದ್ರೆ ಅಂದ್ರೆ 5 ಸೆಂಟಿಮೀಟರ್ ಜಾಸ್ತಿ ಹೋಗ್ಬೇಕು. ಅದಾದ ನಂತರ ಹಿಯರಿಂಗ್, ನಿಮ್ಗೆ ಕಿವಿ ಕೇಳಿಸ್ತಾವೋ ಇಲ್ಲ ನೋಡ್ರಿ, 6 ಮೀಟರ್ ಅದ್ರೊಳಗಿಂದ ಎಲ್ಲ ಸೌಂಡ್ ಎಲ್ಲ ನಿಮ್ಗೆ ಕೇಳಿಸ್ಬೇಕು. ಆಮೇಲೆ ಹಲ್ಲುಗಳು ಪ್ರಾಪರ್ ಆಗಿರ್ಬೇಕು ಅಂತಂದ್ ಹೇಳಿದಾನೆ. ಅದಾದ ನಂತರ ವಿಸಿಬಿಲಿಟಿ ನೋಡ್ರಿ, ಯಾರ ಸ್ಪೆಕ್ಟ್ ಐತೆ. ಹೈಪರ್ ಮೆಟ್ರೋಪಿಯಾ, ಮಯೋಪಿಯಾ ನಿಮ್ಗೆ +2 ಪಾಯಿಂಟ್ ಇದ್ರೆ ನಡೀತೈತೆ. +2. ಅದಾದ ನಂತರ ಮಯೋಪಿಯಾದ ಏನಂದ್ರೆ -1 ಇದ್ರೆ ನಡೀತೈತೆ. 0.5 ಅವೆಲ್ಲ ಓಕೆ. ಸೊ ಅದಕ್ಕಿಂತ ಜಾಸ್ತಿ ಇತ್ತು ಅಂತಂದ್ ಹೇಳಿದ್ರೆ ನೀವು ಎಲಿಜಿಬಲ್ ಇಲ್ಲ ಅಂತಂದ್ ಹೇಳಿ ಅವ್ರು ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಆಮೇಲೆ ಪರ್ಮನೆಂಟ್ ಟ್ಯಾಟೋ ಇರೋಂಗಿಲ್ಲ ಅಂತಂದ್ ಹೇಳಿದಾರೆ. ಪರ್ಮನೆಂಟ್ ಬಾಡಿ ಟ್ಯಾಟೋ ಇದ್ದವರು ನಾಟ್ ಪರ್ಮಿಟೆಡ್ ಅಂತ ಕೊಟ್ಟಿದಾರ. ಕ್ಲಿಯರ್ ಆಗಿ ಏನಂತಂದ್ ಹೇಳಿದ್ರೆ ನಾಟ್ ಪರ್ಮಿಟೆಡ್. ನಿಮ್ಗ ಟ್ಯಾಟೋ ಗಿಟು ಇತ್ತು ಅಂತಂದ್ ಹೇಳಿದ್ರೆ ನೀವು ಎಲಿಜಿಬಲ್ ಇಲ್ಲ ಅಂತಂದ್ ಹೇಳಿ. ಆಮೇಲೆ ಇದು ನಿಮ್ಗ ಪೇಮೆಂಟ್, ಸೊ ಅದ್ರ ಬಗ್ಗೆ ನಾನು ಮಾತಾಡಂಗಿಲ್ಲ. ಫಸ್ಟ್ ಏನಂತಂದ್ರೆ ಎಕ್ಸಾಮ್ ಬರೋದು, ಆಮೇಲೆ ಸೆಲೆಕ್ಷನ್ ಆದ ನಂತರ ಪೇಮೆಂಟ್ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಮಾತಾಡ ಅನ್ಕಲ್, ಅಲ್ಲಿವರೆಗೂ ಮಾತಾಡಂಗಿಲ್ಲ. ನಿಮ್ಗ ಎಕ್ಸಾಮ್ ಹೆಂಗಿರತ್ತೆ ಅಂತಂದ್ ಹೇಳಿದ್ರೆ ಆನ್ಲೈನ್ ಟೆಸ್ಟ್ ಇರುತ್ತೆ ಫಸ್ಟ್ಗೆ ಸೈನ್ಸ್ ಸಬ್ಜೆಕ್ಟ್ ದವ್ರಿಗೆ. ಅದಾದ ನಂತರ ಅದರ್ ದನ್ ಸೈನ್ಸ್ ಸಬ್ಜೆಕ್ಟ್ ಇದ್ದವ್ರಿಗೆ ನಿಮ್ಗೆ ಏನಂತಂದ್ ಹೇಳಿದ್ರೆ ಎಕ್ಸಾಮ್ ಇರ್ತೈತೆ. ಹೆಂಗಂದ್ರ ಕರೆಕ್ಟ್ ಆಯ್ತಂದ್ರ 1 ಮಾರ್ಕ್ಸ್. ಅದಾದ ನಂತರ ನೆಕ್ಸ್ಟ್ ರಾಂಗ್ ಆಯ್ತಂತಂದ್ ಹೇಳಿದ್ರೆ 0.25 ಮಾರ್ಕ್ಸ್ ಕಟ್ ಆಗತ್ತೆ. ಸೈನ್ಸ್ ಮಾಡಿದವ್ರಿಗೆ, PUC ಮಾಡಿದವ್ರಿಗೆ ಏನಂತಂದ್ರೆ ನಿಮ್ಗೆ 60 ಮಿನಿಟ್ಸ್ ಇರುತ್ತೆ. ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಇಂಗ್ಲಿಷ್ ಒಳಗಡೆ ನಿಮ್ ಕ್ವಶನ್ಸ್ ಗಳು ಬರ್ತಾವ.
ಅದಂದ್ರೆ 10+ CBSE ಸಿಲೆಬಸ್ ಒಳಗಡೆ ಏನ್ ಬರುತ್ತಲ್ಲ ಫಿಸಿಕ್ಸ್ ಮ್ಯಾಥ್ಸ್ ಇಂಗ್ಲಿಷು ಆ ಕ್ವಶನ್ಸ್ ಗಳು ಬರ್ತಾವ. ಅದರ್ ದೆನ್ ಸೈನ್ಸ್, ನೀವು ಸೈನ್ಸ್ ಮಾಡಿಲ್ಲ ಅಂತಂದ ಹೇಳಿದ್ರೆ ನಿಮ್ಗೆ ಎಕ್ಸಾಮ್ ಡ್ಯೂರೇಷನ್ 45 ನಿಮಿಷ ಇರುತ್ತೆ. ಸೊ ಇದ್ರೊಳಗೆ ಇಂಗ್ಲಿಷ್ ಕೂಡ ಇರುತ್ತೆ, ಅದ್ರ ಜೊತೆಗೆ ರೀಸನಿಂಗ್ ಮತ್ತು GK ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಇಂಗ್ಲಿಷ್ ಮತ್ತು ರೀಸನಿಂಗ್ GK ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಅದಾದ ನಂತರ ಬೋತ್ ಇದ್ದವ್ರಿಗೆ ಬೋತ್ ಏನಂತಂದ ಹೇಳಿದ್ರೆ 85 ಮಿನಿಟ್ಸ್ ಇರುತ್ತೆ. ಸೊ ನಿಮ್ಗೆಲ್ಲ ಏನಂತಂದ ಹೇಳಿದ್ರೆ ಇನ್ಕ್ಲೂಡ್ ಇರುತ್ತೆ ಅದು. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಾರಿ ನೆಕ್ಸ್ಟ್ ಫೇಸ್. ಇದನ್ನೆಲ್ಲ ನೀವು ಮುಗಿಸ್ಕೊಂಡ ನಂತರ ನಿಮ್ಗ ಡಾಕ್ಯುಮೆಂಟ್ ವೆರಿಫಿಕೇಶನ್, ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಫಿಸಿಕಲ್ ಇರುತ್ತೆ. ಇದ್ರಲ್ಲ ಏನೇನ್ ಇರಬೇಕು ಏನೇನಿಲ್ಲ ನೋಡ್ರಿ. ಸೊ ಫೇಸ್ 1 ಅಲ್ಲಿ ನೀವು ಶಾರ್ಟ್ ಲಿಸ್ಟ್ ಆದ್ರಿ ಅಂತಂದ ಹೇಳಿದ್ರೆ ಫೇಸ್ 2 ಹೋಗ್ತೀರಿ. ಫೇಸ್ 2 ಹೋದ ತಕ್ಷಣ ನಿಮ್ದು ಅಡ್ಮಿಟ್ ಕಾರ್ಡ್ ಕಂಪಲ್ಸರಿ ಇಟ್ಕೋಬೇಕು. ಇಲ್ಲಿ ನೀವೇನ್ ಎಕ್ಸಾಮ್ ಬರೀತಿರಲ್ಲ ಅದು ಅಡ್ಮಿಟ್ ಕಾರ್ಡ್ ಇರಬೇಕು. ಅದಾದ ನಂತರ ಕಲರ್ ಪ್ರಿಂಟ್, ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ಮ್ ಫಿಲ್ ಮಾಡಿರ್ತಿರಲ್ಲ ಆ ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ಮ್ದು ಅಪ್ಲಿಕೇಶನ್ ಕಲರ್ ಪ್ರಿಂಟ್ ಇರಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 8 ಕಾಪೀಸ್ ಫೋಟೋ ಇರಬೇಕು. ಕಾಪೀಸ್ ಏನಪ್ಪಾ ಅಂತಂದ್ರೆ ನಿಮ್ದು ಫೋಟೋ ಏನಂತ ಪಾಸ್ಪೋರ್ಟ್ ಸೈಜ್ ಫೋಟೋಗಳು 8 ಕಾಪೀಸ್ ಇರ್ಬೇಕಂತ ಕೊಟ್ಟಿದ್ದಾರೆ. ಅದಾದ ನಂತರ ಒರಿಜಿನಲ್ ಅಂಡ್ 4 ಸೆಲ್ಫ್ ಅಸಿಸ್ಟೆಡ್ ಫೋಟೋ ಕಾಪೀಸ್ ಆಫ್, ಅಂದ್ರ SSLC ನಿಮ್ದು ಏನೇನ್ ಡಾಕ್ಯುಮೆಂಟ್ಸ್ ಬರ್ತಾವಲ್ಲ ಆ ಡಾಕ್ಯುಮೆಂಟ್ಸ್ ಗಳೆಲ್ಲ ಏನಪ್ಪಾ ಅಂತಂದ್ರೆ 4 ಸೆಟ್ ಬೇಕು. ನೀವು ಅದ್ರ ಮೇಲೆ ಸೆಲ್ಫ್ ಅಟೆಸ್ಟೆಡ್ ನಿಮ್ದು ಏನಪ್ಪಾ ಅಂದ್ರೆ ಅಟೆಸ್ಟೆಡ್ ಮಾಡ್ಕೊಂಡಿರ್ಬೇಕು. ಆಮೇಲೆ ಒರಿಜಿನಲ್ ಸರ್ಟಿಫಿಕೇಟ್ಸ್ ಗಳನ್ನ ತಗೊಂಡ್ ಹೋಗಿರ್ಬೇಕು. ಸೊ ಇದೇನಂತಂದ ಹೇಳಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಅಲ್ಲ, ಅದ್ರ ಬಗ್ಗೆ ನಾನು ಇನ್ನೂ ನಿಮ್ಗ ಡೀಟೇಲ್ ಆಗಿ ಹೇಳ್ತೀನಿ, ಅದನ್ನ ನಾವು ನೋಡೋಣ. ಅದಾದ ನಂತರ ಫಿಸಿಕಲ್ ಏನಿರತ್ರಿ ಸರ್ ಅದೊಂದ್ ಸ್ವಲ್ಪ ನೋಡ್ಕೊಂಡ್ಬಿಡಲ್ಲ. ಫಿಸಿಕಲ್ ಏನೇನಿರತ್ತೆ ಅಂತಂದ ಹೇಳಿದ್ರೆ ರನ್ನಿಂಗ್ ಅಂತೂ ಇದ್ದೇ ಇರ್ತೈತಿ. ಸೊ ಹುಡುಗರಿಗೆ ಏನಂತಂದ ಹೇಳಿದ್ರೆ 1.6 ಕಿಲೋಮೀಟರ್ ರನ್ನಿಂಗ್ ಐತೆ. ಸೊ ಹುಡುಗರಿಗೆ ಏನಪ್ಪಾ ಅಂತಂದ ಹೇಳಿದ್ರೆ 1.6 ಕಿಲೋಮೀಟರ್ ಐತೆ. 7 ಮಿನಿಟ್ಸ್ ಒಳಗಡೆ ಹುಡುಗರು ಏನಂತಂದ ಹೇಳಿದ್ರೆ 7 ಮಿನಿಟ್ಸ್ ಒಳಗಡೆ 1.6 ಕಿಲೋಮೀಟರ್ ಓಡಬೇಕು. ಹುಡುಗಿರು 8 ಮಿನಿಟ್ಸ್ ಒಳಗಡೆ ಓಡಬೇಕು. ಸೇಮ್ 1.6 ಕಿಲೋಮೀಟರ್ನ 8 ಮಿನಿಟ್ಸ್ ಒಳಗಡೆ ನೀವು ಓಡಬೇಕಾಗತ್ತೆ ಹುಡುಗಿರಿಗೆ. ಇದು ಫಿಸಿಕಲ್. ಅದಾದ ನಂತರ ನೆಕ್ಸ್ಟ್ ಏನಿರುತ್ತೆ ನೋಡ್ರಿ. ಸೊ ಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ 10 ಪುಷಪ್ಸ್ ಇರ್ತಾವ 1 ನಿಮಿಷದಾಗ, 10 ಸಿಟ್ಅಪ್ಸ್ ತೆಗಿಬೇಕು 1 ನಿಮಿಷ ಒಳಗಡೆ, 20 ಸ್ಕ್ವಾಟ್ಸ್ ತೆಗಿಬೇಕು 1 ನಿಮಿಷ ಒಳಗಡೆ. ಇದೇನಂತಂದ ಹೇಳಿದ್ರೆ ನಿಮ್ಗ ಹುಡುಗರಿಗೆ. ಆಮೇಲೆ ಹುಡುಗಿರಿಗೆ 10 ಸಿಟ್ಅಪ್ಸ್ 1.5 ನಿಮಿಷ, 15 ಸ್ಕ್ವಾಟ್ಸ್ 1 ನಿಮಿಷ. ನಿಮ್ಗೆ ಅಂದ್ರೆ ರನ್ನಿಂಗ್ ಎಲ್ಲ ಆದ ನಂತರ ಇದನ್ನ ತೆಗಿಸ್ತಾರ. ಇದೇನಪ್ಪಾ ಅಂದ್ರೆ ನಿಮ್ಗ ಫಿಸಿಕಲ್ ಟೆಸ್ಟ್ ಇರುತ್ತೆ. ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಮೆಡಿಕಲ್ ಇರ್ತೈತಿ. ಮೆಡಿಕಲ್ ಎಕ್ಸಾಮಿನೇಷನ್ ನಿಮ್ದು HB ಕಂಟೆಂಟ್ ಚೆಕ್ ಮಾಡ್ತಾರ, ಅಂದ್ರ ಎಲ್ಲ ಸೆಲ್ಸ್ ಗಳೆಲ್ಲ ಹೆಂಗಿದಾವ, ಯೂರಿನ್ ಚೆಕ್ ಮಾಡ್ತಾರ. ಅದಾದ ನಂತರ ಬ್ಲಡ್ ಶುಗರ್ ಚೆಕ್ ಮಾಡ್ತಾರ, ಕೊಲೆಸ್ಟ್ರಾಲ್ ಚೆಕ್ ಮಾಡ್ತಾರ. ಆಮೇಲೆ ನೆಕ್ಸ್ಟ್ ನಿಮ್ದು RFT ಟೆಸ್ಟ್ ಅನ್ನ ಮಾಡ್ತಾರ. ಆಮೇಲೆ LFT ಟೆಸ್ಟ್ ಮಾಡ್ತಾರ. ಅದಾದ ನಂತರ ಚೆಸ್ಟ್ ರೇಡಿಯೋಗ್ರಫಿ ತೆಗಿಸ್ತಾರ. ಆಮೇಲೆ ಅಲ್ಟ್ರಾಸೋನೋಗ್ರಫಿ ಮಾಡ್ತಾರ ಹುಡುಗಿರಿಗೆ. ಸೊ ಹುಡುಗಿರಿಗೆ ಅಷ್ಟೇ ಸಾಕು ಇವಾಗ. ಆಮೇಲೆ ECG ಟೆಸ್ಟ್ ಮಾಡ್ತಾರ, ECG. ಆಮೇಲೆ ಅದರ್ ಏನಾದ್ರು ಇತ್ತಂತಂದ ಹೇಳಿದ್ರೆ ಅವುಗಳನ್ನ ಟೆಸ್ಟ್ ನಿಮ್ಗೆ ಮೆಡಿಕಲ್ ಒಳಗಡೆ ಮಾಡ್ತಾರ. ಇದೇನಂತಂದ ಹೇಳಿದ್ರೆ ನಿಮ್ಗ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ನೋಡ್ರಿ. SSLC ಅಂತೆ PUC ಆದವ್ರು ಯಾರು ಬೇಕಾದ್ರೂ ಹಾಕ್ಬೋದು. ಸೈನ್ಸ್ ಆದವ್ರು ಹಾಕ್ಬೋದು, ಅದರ್ ದೆನ್ ಸೈನ್ಸ್ ಹಾಕ್ಬೋದು, ಆಮೇಲೆ ಡಿಪ್ಲೊಮಾ ಮಾಡಿದವರು ಹಾಕ್ಬೋದು. ಸೊ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಮತ್ತೊಂದು ನೋಟಿಫಿಕೇಶನ್ ಬರ್ತಾ ಐತೆ, ನಾಳೆಗೆ ಅಪ್ಲೋಡ್ ಮಾಡ್ತೀನಿ. ಜೈ ಹಿಂದ್.